ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿದ್ದಾರೆ. ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಾಗ ಅದನ್ನು ಶುಕಾಚಾರ್ಯರು ಹೇಳಿದರು, ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳಿದರು, ಹೀಗೆ ಸೂತರು ಶೌನಕಾದಿಗಳಿಗೆ ಹೇಳಿದರು ಅಂತಕ್ಕಂಥ ಭಾಗವತ ಪರಂಪರೆಯನ್ನು ಹೇಳ್ತಾ ಇದ್ದಾರೆ. ಇಂಥ ಭಾಗವತ ಅನ್ನೋದು 12 ಸ್ಕಂದಗಳಿಂದ ಕೂಡಿದೆ, 18,000 ಶ್ಲೋಕಗಳಿಂದ ಕೂಡಿದೆ. ಇಂಥ ಭಾಗವತವನ್ನು ನಿತ್ಯದಲ್ಲೂ ಕೂಡ ಶ್ರವಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಶ್ರೀಮದ್ ಭಾಗವತ ಅಂತ ಕರೆದಿದ್ದಾರೆ. ಶ್ರೀಮತ್ವನ್ನಾಮ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಮನ್ಯಮಾನವಾಗಿರ್ತಕ್ಕಂಥ ಮುಖ್ಯ ಪ್ರತಿಪಾದ್ಯರು, ಅಭಿಮಾನಿ ದೇವತೆ ಆಗಿರ್ತಕ್ಕಂಥದ್ದು ಭಾಗವತದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂಥ ಶ್ರೇಷ್ಠವಾದ ಭಾಗವತವನ್ನು ಕೇಳೋದ್ರಿಂದ ನಮ್ಮ ಸಕಲ ಅನಿಷ್ಟಗಳು ಪರಿಹಾರವಾಗುತ್ತೆ. ಆದ್ದರಿಂದ ಈ ಭಾಗವತವನ್ನು ನಿತ್ಯದಲ್ಲೂ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಭಾಗವತ ಮಹಾತ್ಮೆಯನ್ನು ತಿಳಿಸ್ತಕ್ಕಂಥ ಒಂದು ವಿಷಯ ಹೇಳ್ತಾ ಇದ್ದಾರೆ. ಈ ಭಾಗವತವನ್ನು ಕೇಳೋದ್ರಿಂದ ನಮಗೆ ಒಳ್ಳೆ ಜ್ಞಾನ ಭಕ್ತಿ ಬರುತ್ತೆ, ಜೊತೆಗೆ ಏನೇ ಅನಿಷ್ಟಗಳಿದ್ದು ಪರಿಹಾರವಾಗಿ ಎಲ್ಲವೂ ಕೂಡ ಮಂಗಳವಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮೊದಲಾಗಿ ಜ್ಞಾನ ಭಕ್ತಿ ವೈರಾಗ್ಯ ಅಂತಕ್ಕಂಥದ್ದು ಬರ್ತಾ ಇದ್ದಾರೆ. ಆ ಬರ್ತಕ್ಕಂಥ ಸಮಯದಲ್ಲಿ 3 ಜನರು ಕೂಡ ಈ ಕಲಿ ಪ್ರಾಬಲ್ಯದಿಂದ, ಜೊತೆಗೆ ಈ ಜನಗಳು ದುರಾಚಾರದಿಂದ ಅವರಿಗೆ ಮುಪ್ಪು ಬಂದಿದೆ. ಯದ್ಯಪಿ ಯೌವನನೇ, ಆ ಯೌವನವನ್ನು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಈ ಅಧರ್ಮಗಳಿಂದ ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋದು ಮುಪ್ಪು ಬಂದಿದೆ. ಆಗ ಏನು ಮಾಡಬೇಕು ಅಂತ ಎಲ್ಲ ಕಡೆ ಹೀಗೆ ಬರ್ತಾ ಇರುವಾಗ ಅಲ್ಲಿ ನಾರದರ ಭೇಟಿಯಾಗಿದೆ. ಆಗ ಅವರು ಕೇಳಿದಾಗ ಈ ರೀತಿ ಆಗಿದೆ, ಏನು ಮಾಡಬೇಕು ಅಂತ ಭಾಗವತ ಶ್ರವಣಾದಿಗಳನ್ನು ಮಾಡೋದ್ರಿಂದ ಮತ್ತೆ ಯೌವನ ಬರುತ್ತೆ, ವೃದ್ಧಾಪ್ಯ ಹೋಗುತ್ತೆ ಅಂತ ಹೇಳಿದರು. ಮಥುರಾಕ್ಕೆ ಬಂದಾಗ ಅಲ್ಲಿ ಏನಾಯಿತು, ಭಕ್ತಿಗೆ ಬಂದಿದೆ, ಜ್ಞಾನಕ್ಕೆ ವೈರಾಗ್ಯಕ್ಕೆ ಮುಪ್ಪು ಹಾಗೆ ಉಳಿದೋಯ್ತು. ಭಾಗವತವನ್ನು ಸಪ್ತಾಹ ರೀತಿಯಲ್ಲಿ ಹೇಳಿದಾಗ ಆ ಭಾಗವತ ಶ್ರವಣದಿಂದ 3 ಜನಕ್ಕೂ ಕೂಡ ನವತಾರುಣ್ಯ ಅನ್ನೋದು ಬಂದಿದೆ. ಆದ್ದರಿಂದ ಭಾಗವತವನ್ನು ಕೇಳೋದ್ರಿಂದ ಒಳ್ಳೆ ಯೌವನ ಬರುತ್ತೆ ಅಂತಂದು. ಅಂದರೆ ಏನರ್ಥ, ನಾವು ಕೂಡ ವಯಸ್ಸು ಚಿಕ್ಕದೇ ಆದರೂ ಕೂಡ ಅನೇಕ ಸೋಮಾರ್ತನ, ಅನೇಕ ವಿಧವಾಗಿರ್ತಕ್ಕಂಥ ಅನಿಷ್ಟಗಳು, ಅನೇಕ ವಿಧವಾಗಿರ್ತಕ್ಕಂಥ ತೊಂದರೆಗಳೆಲ್ಲ ಇದೆ. ಆ ತೊಂದರೆಗಳೆಲ್ಲ ಪರಿಹಾರ ಆಗಬೇಕಾದ್ರೆ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಬೇಕು. ಆಗ ನಮಗೆ ಆರೋಗ್ಯ ಅಂತಕ್ಕಂಥದ್ದು ಬರುತ್ತೆ. ಮತ್ತು ಈ ಒಳ್ಳೆ ಜ್ಞಾನ ಅಂದರೆ ಏನರ್ಥ, ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು, ಹೇಗೆ ಭಗವತ್ ಆರಾಧನೆ ಜೊತೆಗೆ ಯಾವ ರೀತಿಯಾಗಿ ನಾವು ಜೀವನವನ್ನು ನಡೆಸಬೇಕು ಅನ್ನೋದು ಕೂಡ ತಿಳಿಸ್ತಕ್ಕಂಥದ್ದಾಗ್ತಾ ಇದೆ. ಇದೆಲ್ಲವೂ ಕೂಡ ಕೊಡುತ್ತೆ ಎಂದು ಇನ್ನೊಂದು ಹೇಳ್ತಾ ಇದ್ದಾರೆ. ಪಿಶಾಚ ಬಾಧ ಅಂದರೆ ದುಷ್ಟ ಅನಿಷ್ಟ ಗ್ರಹಗಳ ನಿವಾರಣೆ ಆಗುತ್ತೆ, ಪಿಶಾಚಿ ಬಾಧ ಪರಿಹಾರವಾಗುತ್ತೆ ಅನ್ನೋದಕ್ಕೆ ಒಂದು ಕಥೆಯನ್ನು